ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಫ್ರೆಶ್ ಆಗಿ ತುಂಬ ಸ್ಟ್ರಿಕ್ಟ್ ಆಗಿ ಇವತ್ತಿಂದ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಡೇ 1 ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವಾಕಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ. 1 ಅವರು ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 72.900 ಜಾಸ್ತಿ ಆಗಿಬಿಟ್ಟಿದ್ದೀನಲ್ವಾ. 71.650 ಎಲ್ಗೋ ಹೋಗಿದ್ದೆ, ಮತ್ತೆ 1 kg ಜಾಸ್ತಿ ಆಗಿದ್ದೀನಿ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇಟ್ಸ್ ಓಕೆ ಅಂದ್ಕೊಂಡೆ ನಾನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಯಥಾ ಪ್ರಕಾರ ಬೆಳಗ್ಗೆ ABC ಜ್ಯೂಸ್ ಇದ್ದಿದ್ದೆ, ಅಂದರೆ ಇದು ಆಮ್ಲ, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟು, ಕ್ಯಾರೆಟು ಮೂರೂ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ 4 ಜನಕ್ಕೂ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಈಗ ಮಕ್ಕಳಿಗೆ ರಜೆ ಬೇರೆ ಬಂದುಬಿಡ್ತು, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾಯಿದ್ದೀನಿ. ಲೇಟಾಗಿ ಎದ್ದರೂ ಕೂಡ 1 ಅವರ್ ಮಾಡ್ತಾಯಿದ್ದೀನಿ. 7 to 8 ಇಲ್ಲ ಅಂತಂದರೆ 8 to 9 ಮಾರ್ನಿಂಗು 1 ಅವರ್ ವಾಕಿಂಗ್ ಮಾಡೋಣ ಅಂತ ಮೈಂಡಲ್ಲಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾಗಿ ಫಿಕ್ಸ್ ಆಗಿದ್ದೀನಿ. ಸೊ ಹಾಗಾಗಿನೇ ಇವತ್ತು 1 ಅವರ್ ಕಂಪ್ಲೀಟಾಗಿ ಇದು ಮಾಡಿದ್ದೀನಿ. ಆ್ಯಂಡ್ ಇವಾಗ ಈವ್ನಿಂಗ್ ಹೋಗೋದು ಬೇಡ, ಸ್ವಲ್ಪ ಬೇಗ ನಿದ್ದೆ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಸ್ನೇಹಿತರೆ. ಈ ಒಂದು 2 ಮಂತ್ಸ್, ಈಗ ಮಕ್ಕಳಿಗೆ 2 ಮಂತ್ಸ್ ಹಾಲಿಡೇಸ್ ಇರುತ್ತಲ್ವ, ಈ 2 ಮಂತ್ಸಲ್ಲಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ್ಯಕ್ಟಿವ್ ಆಗಿ ಇದ್ಕೊಂಡು, ಅಷ್ಟೊಂದು ಸ್ಟ್ರಿಕ್ಟಾಗಿ ಡಯಟು ಮಾಡಿಕೊಂಡು ಆದಷ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ಈಗ ಸಮ್ಮರ್ ಬೇರೆ ಒಳ್ಳೆ ಚಾನ್ಸು. ಸೊ ಹಂಗಾಗಿನೇ ಇನ್ನು ಮಾರ್ನಿಂಗೇ ವಾಕಿಂಗ್ ಅಂತೂ ತುಂಬ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ಒಂದು ಹೆಡ್ಫೋನ್ ಹಾಕ್ಕೊಂಡು ನನ್ನ ಫೇವ್ರೇಟ್ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಸೂಪರಾಗಿ ಇಲ್ಲಿ 3 ಲೋಟಕ್ಕೆ ಮಾತ್ರ ಇದಾಗ್ತಾ ಇರೋದು ಜೇನುತುಪ್ಪ. ನನಗೆ ಬೇಡ ಅಂತ ನಾನು ಕಂಪ್ಲೀಟಾಗಿ ಶುಗರು, ಜೇನುತುಪ್ಪ, ಬೆಲ್ಲ ಏನು ತೊಗೋಬಾರ್ದು 1 ವೀಕ್ ಅಂದ್ಕೊಂಡಿದ್ದೀನಿ. ಮಧ್ಯದಲ್ಲಿ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಆದರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆದಷ್ಟು 99% ಕಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಇಂದಿನ ದಿನ ನೈಟೇ, ಅಂದರೆ ನಿನ್ನೆ ನೈಟೇ ನಾನು ನಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಡ್ತೀನಿ, ಎಲ್ರಿಗೂ ಗೊತ್ತಿದ್ದೆ. ಸೊ ಈ ಒಂದು ಬ್ರೇಕ್ಫಾಸ್ಟ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋದು ಒಂದು ಕಡೆ ಆದರೆ ನನಗೆ ತುಂಬ ಮೈಂಡ್ ಫ್ರೆಶ್ ಇರುತ್ತೆ. ಬೆಳಗ್ಗೆ ಒಂಥರ ವೆಯ್ಟ್ ಮಾಡ್ತಾ ಇರ್ತೀನಿ, ತುಂಬ ಈ ಬ್ರೇಕ್ಫಾಸ್ಟ್ ಯಾವಾಗ ತಿಂತೀನೋ ಅನ್ನೋ ಥರ ಇರುತ್ತೆ. ಈಗ ಆಲ್ರೆಡಿ ನಾಳೆಗೂ ಕೂಡ ಇವಾಗ ರೆಡಿ ಮಾಡಿ ಇಟ್ಬಿಟ್ಟೆ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಅಷ್ಟು ಇಷ್ಟ ನನಗೆ. ತುಂಬ ಕ್ಯಾಲೋರೀಸ್ ಇರುತ್ತೆ ಅಂತ ಹೇಳ್ತೀರಾ. ಒಂದು ಟೈಮ್ಗೆ ನಾವು ಒಂದು 500 ಕ್ಯಾಲೋರೀಸ್ ತೊಗೊಳ್ಳೋದು, 550 ಆ ಥರ ತೊಗೊಳ್ಳೋದು ಬೆಳಗ್ಗೆಗೆ. ಅಂದರೆ ನಾವು ಸಾಯಂಕಾಲ ಅಷ್ಟೊತ್ತಿಗೆ ಅಲ್ವಾ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರೆ ಅದು ನಾರ್ಮಲ್ಲಾಗಿ ಇದಾಗುತ್ತೆ. ಡೇ ಫುಲ್ಲು ಕ್ಯಾಲೋರಿ ಡೆಫಿಸಿಟ್ ಒಳಗಡೆ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಇದರಲ್ಲಿ ನನಗೆ ಬೆಳಗ್ಗೆ ಸ್ವಲ್ಪ ಹೆವಿ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತಲೇ ನಾನು ಅಂದ್ಕೊಂಡಿರೋದು. ಸೊ ಹಾಗಾಗಿನೇ ಇನ್ನು ನಿಮ್ಮೆಲ್ರಿಗೂ ಗೊತ್ತಿದೆ ಏನೆಲ್ಲ ನಟ್ಸು, ಸೀಡ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂತ. ಆದರೂ ಒಂದು ಸಲ ಹೇಳಿಬಿಡ್ತೀನಿ ನೋಡಿ. ಫಸ್ಟಿಗೆ ಚಿಯಾ ಸೀಡ್ಸು, ಆಮೇಲೆ ಇದು ಚಿಯಾ ಸೀಡ್ಸು, ಕುಂಬಳಕಾಯಿ ಬೀಜ, ಕಲ್ಲಂಗರಿಯನ್ ಬೀಜ, ಸೂರ್ಯಕಾಂತಿ ಬೀಜ, ಇದು ಫ್ಲಾಕ್ ಸೀಡ್ಸ್, ಅಗಸೆ ಬೀಜ ಅಂತ ಬರುತ್ತಲ್ಲ ಅದು, ಬಾದಾಮಿ, ಗೋಡಂಬಿ, ಅಂಜೂರ, ಅದಾದಮೇಲೆ ಕಪ್ಪು ದ್ರಾಕ್ಷಿ, ಒಣದ್ರಾಕ್ಷಿ ಇನ್ನೊಂದು ಇರುತ್ತಲ್ಲ ಅದಿದ್ದರೆ ಅದು ಹಾಕ್ತೀನಿ. ಅದಾದಮೇಲೆ ಖರ್ಜೂರ. ಇಷ್ಟು ಏನು ಡ್ರೈ ಫ್ರೂಟ್ಸ್ ಇರುತ್ತೋ, ಏನು ನಟ್ಸು ಸೀಡ್ಸು ಇರುತ್ತೋ ಎಲ್ಲ ಥರದ್ದನ್ನು ಹಾಕಿಬಿಟ್ಟು, ಹಾಲು ಹಾಕ್ಬಿಟ್ಟು, ಪಿಸ್ತಾನು ಹಾಕಿದ್ದೀನಿ, ಸಾರಿ ಮರ್ತೋಗ್ಬಿಟ್ಟೆ, ಪಿಸ್ತಾ, ಗೋಡಂಬಿ ಎಲ್ಲನೂ ಹಾಕ್ತೀನಿ. ಎಲ್ಲನೂ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಒಂದು 1/4 ಲೀಟ್ರಷ್ಟು ಹಸಿ ಹಾಲೇ ನಾನು ಯೂಸ್ ಮಾಡೋದು. ನೀವು ಹೇಳ್ಬೋದು ಇದು ಡೈರಿ ಹಾಲಲ್ವ ಅಂತ. ನಮಗೆ ಬರೋದೇ ಆಲ್ರೆಡಿ ಕಾಯಿಸಿ ಕೊಟ್ಟಿರ್ತಾರೆ, ಅವರೇನು ಹಸಿ ಹಾಲಂತೂ ಕೊಡಲ್ಲ. ಸೊ ನಾನು ಹಾಗಾಗಿನೇ ನನ್ನ ಪಾಕೆಟ್ ಹಾಲು ಹಾಗೆ ಯೂಸ್ ಮಾಡ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಈ ರೆಸಿಪಿ ಅಂದರೆ ಈ ಒಂದು ಬ್ರೇಕ್ಫಾಸ್ಟ್ ತಿಂತೀರಾ ಅಂದರೆ ನಿಮಗೆ ಹಸಿ ಹಾಲು ಜೊತೆ ಇಷ್ಟ ಇಲ್ಲ ಅಂದರೆ ನೀವು ಆರಾಮಾಗಿ ಇದು ಮಾಡ್ಕೋಬೋದು. ಇನ್ನು ತುಂಬ ಜನ ಬೈತಾ ಇರ್ತೀರ ಸ್ನೇಹಿತರೆ, ನಾನು ಅವಾಗವಾಗ ತುಂಬ ಸ್ವಲ್ಪ ರೂಢಾಗೆಲ್ಲ ಬೈತಾ ಇರ್ತೀರ, ಏನು ಯಾವಾಗಲೂ ಇದೇ ಆಯಿತು ಹಾಗೆ ಹೀಗೆ ಅಂತ. ನನಗೂ ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ಆದಷ್ಟು ಮುಂದೆ ತಳ್ಕೊಂಡು ಬರಬೇಕು ಅನ್ನೋ ಪ್ರಯತ್ನದಲ್ಲಿ ಈ ಸಲ ಅಂತೂ ಸ್ಟ್ರಿಕ್ಟ್, ಅಂದರೆ ಹಾಲಿಡೇಸು, ಇನ್ನೊಂದು ಮಕ್ಕಳಿಗೆ ಹೋಗಬೇಕು ಕರ್ಕೊಬರ್ಬೇಕು ಆ ಥರದ್ದು ಏನೂ ಇಲ್ಲ. ಸ್ವಲ್ಪ ಆರಾಮಾಗಿ ಮಾಡ್ಬೋದು ಅನ್ನೋ ಮೈಂಡ್ಸೆಟ್ಟಲ್ಲೇ
ತುಂಬ ಸ್ಟ್ರಿಕ್ಟಾಗಂತೂ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ. ಹಾಗೆ ಶಾರ್ಟ್ ಟರ್ಮಲ್ಲಿ ಇಟ್ಕೊಂಡಿದ್ದೀನಿ, 7 ಡೇಸ್ ಮಾಡ್ಕೊತ ಹೋಗೋಣ ಅಂತ. 7 ಡೇಸ್ ಅಂದರೆ ನಮ್ಗೆ ತುಂಬ ದಿನ ಅನ್ನೋ ಥರ ಇರಲ್ಲ. ಇನ್ನೊಂದು ಇಂಟ್ರೆಸ್ಟು ಚೆನ್ನಾಗಿರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 7 ಡೇಸಲ್ಲಿ ಕಮ್ಮಿ ಆಗೋಣ ಅಂತಲೇ ಇರುತ್ತೆ. ಇನ್ನೊಂದು ಮೇಯ್ನ್ ನಾನು ಮಾಡ್ತಾ ಇರೋದು ಏನು ಅಂತಂದರೆ, ತುಂಬ ಓವರಾಗಿ ಏನೇನೋ ಮಾಡೋದು ಬಿಟ್ಟು ನಾರ್ಮಲಾಗಿ ಸಿಂಪಲ್ಲಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ 7 ಡೇಸು. ಸೊ ಇದರಲ್ಲಿ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ಇದ್ದೇ ಇರುತ್ತೆ. ಬೇರೆದೆಲ್ಲನೂ ಒಂದಷ್ಟು ಐಟಮ್ಮು ಒಂದಷ್ಟು ಇದು ಅದೇ ಕೆಲಸವಾಗಿ ಕಾನ್ಸಂಟ್ರೇಟ್ ಮಾಡಿ ನಾವು ಎಷ್ಟು ಕಾನ್ಸಂಟ್ರೇಟಾಗಿ ಮಾಡ್ತೀವೋ ಆದಷ್ಟು ದಬಾಕೊಳ್ಳೋದೆ ನನ್ನ ವಿಷಯದಲ್ಲಿ. ಸೊ ಹಾಗಾಗಿನೇ ಈ ಸಲ ಸ್ವಲ್ಪ ಮಿನಿಮಲ್ಲಾಗಿ ಸ್ವಲ್ಪ ನೀಟಾಗಿ ನೋಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗೋಣ ಅಂತಲೇ ನಾನು ಕೂಡ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ನೋಡಿ, ಓಟ್ಸ್ ಕೂಡ ಹಾಕ್ಕೊತೀನಿ ನಾನು. ಓಟ್ಸ್ 1-2 ಟೇಬಲ್ ಸ್ಪೂನು, ಹಾಗೆ ಕೈಯಲ್ಲಿ ಒಂದು ಅಂದಾಜು ಮೇಲೆ ಎತ್ತಾಕ್ತೀನಿ ಸ್ನೇಹಿತರೆ. 2 ಇಡಿ ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಕಡಿಮೆ. ಇನ್ನು ಬಾದಾಮ್ ಕೂಡ ನೆನೆಸಿಟ್ಟಿದ್ದೀನಿ ಮಕ್ಕಳಿಗೆ. ಆದರೂ ಕೊಬ್ಬು ತಿಂದಿಲ್ಲ ಬೆಳಗ್ಗೆ, ಇವಾಗ ಹಂಗೆ ಇದೆ. ಬೆಳಗ್ಗೆಗೆ ಅವ್ರಿಗೆ ಕೊಡೋಣ ಅಂದ್ಕೊಂಡು ಎತ್ತಿಟ್ಟಿದ್ದೀನಿ. 1-2 ತಿಂದರು ಮತ್ತು ಸುಮ್ಮನೆ ಆಗಿಬಿಟ್ರು. ನಾನು ಜ್ಞಾಪಿಸ್ಕೊಂಡೇ ಇಲ್ಲ. ಬಟ್ ಇವತ್ತಂತೂ ನಾನು ಹೇಳಿಲ್ವಾ, ಫಸ್ಟ್ ಡೇನೇ ತುಂಬ ಸ್ಟ್ರಿಕ್ಟಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗಿದ್ದೀನಿ. ಈ ಥರದ್ದು ಎಷ್ಟೊಂದು ಡೇ ಒನ್ಗಳು ಮಾಡಿದ್ದೀನಿ ಅಂತ ನನಗೂ ಕೂಡ ಗೊತ್ತಿದೆ. ಬಟ್ ನೋಡೋಣ, ಆದಷ್ಟು ನಂಬಿಕೆ ಕಳ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸ್ಟ್ರಿಕ್ಟಾಗಿ. ಇನ್ನು ಯಾವುದು ಇಷ್ಟೊಂದು ಬ್ಯುಸಿ ಆಗೋವಂಥ ಹಬ್ಬಗಳು ಯಾವುದೂ ಇಲ್ಲ ಸ್ನೇಹಿತರೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಮಾತಿಗೆ ಹೇಳ್ತಾ ಇರೋದು, ಯಾವ ಹಬ್ಬಗಳು ಬರಲ್ಲ. ಇನ್ನು ಶ್ರೀರಾಮನವಮಿ ಆಗ್ಬಿಟ್ಮೇಲೆ ಹಬ್ಬಗಳು ಯಾವುದೂ ಇರಲ್ಲ. ಇದರಲ್ಲಿ ನಾನು ಧೈರ್ಯವಾಗಿ ಈ ಸಲ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋ ಹೋಪ್ ಅಂತೂ 100% ಇದೆ. ಮಧ್ಯದಲ್ಲಿ ಜಾಸ್ತಿ ಬಟ್ಟೆ ಬಂದುಬಿಡ್ತವೆ ಅನ್ನೋದಕ್ಕೆ ಏನಿರಲ್ಲ. ಡೈಲಿ ಏನು ಎಷ್ಟಾಗುತ್ತೋ ಅಷ್ಟು ಸ್ಟಿಚಿಂಗು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದು ಹೆವಿ ಅನಿಸಲ್ಲ. ಸೊ ಹಾಗಾಗಿನೇ ನಾನು ಇನ್ಮೇಲೆ ಅದೇ ಥರ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ. ರಾತ್ರಿ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಇರುತ್ತೆ. ನೋಡ್ತಾ ಇದ್ರೇ ನಾಳೆ ಬೆಳಗ್ಗೆ ಯಾವಾಗುತ್ತಪ್ಪ, ಯಾವಾಗ ತಿಂತೀನೋ ಅಂತ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಬಿರಿಯಾನಿನ ಅಂತಂದರೆ ನಾನು ಇದಕ್ಕೆ ಫಸ್ಟ್ ಮಾರ್ಕ್ಸ್ ಕೊಡ್ತೀನಿ. ಅಷ್ಟು ಸೂಪರಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಒಂದು ಚಿಕ್ಕದು ಮೀಡಿಯಮ್ ಸೈಜು ರಾಗಿ ಮುದ್ದೆ, ಆಮೇಲೆ ಅವರೆಕಾಳು ಹಾಕಿ ಸೊಪ್ಪು ಸಾರು ಮಾಡಿದ್ದೆ, ಪಾಲಕ್ ಹಾಕಿ ಸೊಪ್ಪು ಸಾರು. ಏನು ಸೂಪರ್ ಕಾಂಬಿನೇಷನ್ ಇತ್ತು ಗೊತ್ತಾ. ಸೊ ಈ ಮಧ್ಯದಲ್ಲಿ ನಾನು ಏನೂ ತಿಂದಿಲ್ಲ ಅನಿಸುತ್ತೆ. ಸ್ವಲ್ಪ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕುಡಿದಿದ್ದೆ. ನೀರೆಲ್ಲ ಸ್ವಲ್ಪ ಇದಾಗಿ, ಇನ್ನೊಂದು ನೆನ್ನೆ ಬಿರಿಯಾನಿ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ಸ್ನೇಹಿತರೆ. ಸೊ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಎಲ್ಲ, ಈ ಒಂದು ಹೊಸ್ತೊಡುಗು ಅದರಲ್ಲೆಲ್ಲ ಮಟನ್ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ. ಹೊಸ್ತೊಡುಗು ಅಂದರೆ ಮುಂದಿನ ದಿವಸ ಮಟನು, ಐಸ್ ಕ್ರೀಮು, ಜ್ಯೂಸಸ್ಸು, ಸಿಕ್ಕಾಪಟ್ಟೆ ತಿಂದಿದ್ದೀನಿ ಬಿಡಿ. ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಸೊ ಅದಕ್ಕೆ 72,900 ಆಗಿದ್ದೀನಿ. 73 ಇಟ್ಕೊಳ್ಳೋಣ. ಸೊ 1 kg ಜಾಸ್ತಿ ಆಗಿದ್ದೀನಲ್ವಾ. ಸೊ ನೋಡೋಣ, ಏನು ಹೋಪ್ ಕಳ್ಕೊಳ್ಳೋದು ಬೇಡ, ಮಾಡ್ಕೊತ ಹೋಗ್ತಾ ಇರಬೇಕು. ನಾನಂತೂ ಅದೇ ಥರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಸ್ಟಿಚಿಂಗು ಕೂಡ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ಟಿಚಿಂಗೇನೋ ಇದಾಗಿಲ್ಲ. ಸ್ಟಿಚಿಂಗು ಕೂಡ ಇವತ್ತೊಂದು 2 ಬ್ಲೌಸಸ್ ಕಂಪ್ಲೀಟ್ ಮಾಡಿದೆ. ಕಸ್ಟಮರ್ಗೂ ಕೊಟ್ಟಿದ್ದಾಯಿತು. ಇದು ಮಾಡಿದೆ, ಸ್ವಲ್ಪ ಹಾಗೆ ಹೀಗೆ ಮಾಡಿದ್ದೀನಿ. ಬಟ್ ಡಯಟ್ ಅಂತೂ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ದಿನದಕ್ಕಿಂತ ತಿನ್ನೋದೆಲ್ಲ ಫುಲ್ ಕಮ್ಮಿ ಮಾಡಿದ್ದೀನಿ. 1 hour ಕಂಪ್ಲೀಟ್ ವಾಕ್ ಮಾಡಿದ್ದೀನಿ. ತುಂಬ ಚೆನ್ನಾಗೋಯ್ತು ನನಗೂ ಡೇ ಕೂಡ. ನಾನು ನಾಳೆ ಕೂಡ ಅದೇ ಥರ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಇದು ಸೋಮವಾರ ಅಲ್ವಾ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರಕ್ಕೆ 7 ಡೇಸ್ ಆಗುತ್ತೆ. ನಿಮಗೆ ಸೋಮವಾರದ ವ್ಲಾಗ್ ಭಾನುವಾರದ್ದು ಸೋಮವಾರಕ್ಕೆ ಬರುತ್ತಲ್ಲ, ಸೋಮವಾರದ ವ್ಲಾಗಲ್ಲಿ ಗೊತ್ತಾಗುತ್ತೆ. ಡೈಲಿ ವೆಯ್ಟ್ ಅಂತೂ ರಿವ್ಯೂ ಮಾಡ್ತೀನಿ. 1 ವೀಕ್ಗೆ ಎಷ್ಟು ಕಡಿಮೆ ಆಗಿದ್ದೀನಿ ಅನ್ನೋದು ಕೂಡ ಫುಲ್ ಡೀಟೇಲಾಗಿ ಇರುತ್ತೆ. 1 ವೀಕ್ ತೊಗೊಳ್ಳೋಣ ಅಂತಲೇ ನಾನು ಅಂದ್ಕೊಂಡಿರೋದು. ಸೊ 7 ಡೇಸ್ ನೋಡೋಣ ಹೆಂಗೆ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಸೊ ಮಾಡ್ತಾ ಹೋಗೋಣ ಸ್ನೇಹಿತರೆ.
ಅದು ನಾನು ಆವಾಗಲೇ ಹೇಳ್ದಂಗೆ ಇನ್ನು ಯಾವುದೇ ರೀತಿಯಾದಂಥ ಹಬ್ಬಗಳೇನು ಇರಲ್ಲ. ಒಂದು ಸ್ವಲ್ಪ ರಜೆಗೆ ಏನಾದರೂ ಒಂದು ಸ್ವಲ್ಪ ಊರಿಗೆ ಹೋಗಿ ಬಂದರೆ ಜಾಸ್ತಿ ದಿನ ಕೂಡ ಏನಿರಲ್ಲ, 1 ವೀಕ್ ಅಷ್ಟೇ. ಆ 1 ವೀಕ್ ನಾನು ಏನಾದರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಜಾಸ್ತಿ ಆಗದಿರ ಚೆನ್ನಾಗಿ ಮಾಡಿಬಿಟ್ರೆ ಮಾತ್ರ ನನಗೆ ಸ್ವಲ್ಪ ಇದಾಗುತ್ತೆ. ಬರೀ ಇದೇ ಆಗೋಯ್ತು ನನಗೆ, 70 ದಾಟ್ತಾನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಫಸ್ಟ್ 69 ದಾಟ್ತಾ ಇಲ್ಲ ಅಂದ್ಕೊಳ್ತಿದ್ದೆ, 68 ಬಿಟ್ಟು 69 ಬಿಟ್ಟು 70 ಬಿಟ್ಟು ಈಗ 72 ದಾಟೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಳ್ಳೋಣ. ಕೆಲವ್ರಿಗೆ ಅನ್ನಿಸ್ಬೋದು ಇವರಿಂದ ಆಗ್ತಾಯಿಲ್ಲ ಅಂತ. ತುಂಬ ಜನ ನೋಡಿ ಬೇಕಾದರೆ ಎಷ್ಟೋ ಜನ ಒಂದು 15 kg 20 kg ಇಳಿಸಿದ ಮೇಲೆ ಆಮೇಲೆ ಇಳಿಸೋದು ತುಂಬ ಕಷ್ಟ. ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಥರ ಇರುವಂಥ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ಗೆ ಇದ್ದಿದ್ದು ಕಷ್ಟನೇ. ಬಾಯಿ ಹಿಡಿತ ಅನ್ನೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮಕ್ಕಳ ಜೊತೆ ಇರ್ತೀವಿ, ಎಲ್ಲಾದರೂ ಹೋಗ್ತೀವಿ ಬರ್ತೀವಿ, ಆ ಥರದ್ರಲ್ಲೆಲ್ಲನೂ ಬಾಯಿ ಕಟ್ಟೋಕ್ಕಾಗಲ್ಲ ಅಲ್ವಾ, ಎಷ್ಟೇ ಸ್ಟ್ರಿಕ್ಟಾಗಿ ಮಾಡಿದ್ರೂ. ಈಗ ಹಬ್ಬ ಬಂತು, ಒಬ್ಬಟ್ಟು ವರ್ಷಕ್ಕೊಂದು ಸಲ ಯುಗಾದಿ ಹಬ್ಬ ಹಂಗಂತ ಮಧ್ಯದಲ್ಲಿ ಮಾಡ್ತೀವಿ, ಇಲ್ಲ ಅಂತಂದಿಲ್ಲ. ಆದರೂ ಹಬ್ಬದ ದಿನ ಒಬ್ಬಟ್ಟು ತಿಂದಿರ ನನಗೆ ಹಬ್ಬ ಕಳಿಯೋಕ್ಕಾಗುತ್ತಾ? ಸೊ ಆ ಥರನೇ, ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ವೆಯ್ಟ್ ಜಾಸ್ತಿ ಆಗುತ್ತೆ. ಬಟ್ ಈ ಸಲ ಅಂತೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 72ನ ದಾಟಿಬಿಡಬೇಕು. ಒಂದೊಂದು kg ಕಮ್ಮಿ ಆಗ್ತಾ ನಮಗೆ ನಮ್ಮ ಮೇಲೆ ಮೋಟಿವೇಶನ್ ಅನ್ನೋದು ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಸಾಯಂಕಾಲಕ್ಕೂ ಕೂಡ ಒಂದೇ ಒಂದು ಸ್ವಲ್ಪ ಮುದ್ದೆ ಸೊಪ್ಪು ಸಾರು ತೊಗೊಂಡೆ, ಅಂದರೆ ನೈಟಿಗೆ. ಯಾಕಂತಂದರೆ ನಾನು ಆಲ್ರೆಡಿ 2-3 ಮುದ್ದೆ ಮಾಡಿದ್ದೆ, ಇನ್ನು ಮಕ್ಕಳು ತಿಂದಿಲ್ಲ. ಸೊ ಇನ್ನು ಅದೇ ತಿಂದ್ಕೊಂಡೆ ನಾನು ಸಾಯಂಕಾಲಕ್ಕೆ ಒಂದು ಚಿಕ್ಕ ಮುದ್ದೆ. ಈ ಮಧ್ಯದಲ್ಲಿ ಅಂದರೆ ಮುದ್ದೆ ತಿಂದಿದ್ದು ಮತ್ತೆ ರಾತ್ರಿ ಮುದ್ದೆ ತಿನ್ನೋ ಒಂದು 6 ಗಂಟೆಗೆ ಅಂದಮೇಲೆ ಒಂದು 4:15 ಗಂಟೆಗೆ ಒಂದು ಮಸ್ಕ್ ಮಿಲನ್ ಜ್ಯೂಸ್ ತೊಗೊಂಡೆ. ಬರೀ ಮಸ್ಕ್ ಮಿಲನ್, ಕರ್ಬೂಜ ಹಣ್ಣು ಇದೇನಿದೆ ಇದನ್ನು ಹಾಕ್ಬಿಟ್ಟು 4 ಜನಕ್ಕೂ ಜ್ಯೂಸ್ ಕುಡಿದು ಮುದ್ದೆ ತಿಂದು ನನ್ನ ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ ಹೇಗೆ ಬರುತ್ತೆ ಏನು ರಿಸಲ್ಟು. ಇನ್ನೊಂದು ನಾನ್ ವೆಜ್ ತಿಂದಿರೋದು. ನಾನ್ ವೆಜ್ ಅಂದರೆ ಸ್ವಲ್ಪ ಬಿರಿಯಾನಿ ಅಂತಂದರೆ ತುಂಬಾ ಇರುತ್ತೆ, 1-2-3 ಡೇಸ್ ಇರುತ್ತೆ. ಹಾಗಾಗಿನೇ ನಾನಿನ್ನೂ ಡಯಟಲ್ಲಿ ಆಪಲ್ ಸೈಡರ್ ವಿನಿಗರ್ ಇವತ್ತು ಯೂಸ್ ಮಾಡೋಣ ಅಂದ್ಕೊಂಡೆ. ಬಟ್ ಸ್ಟಾರ್ಟಿಂಗಲ್ಲೇ ಎಲ್ಲ ಓವರಾಗಿ ಇದು ಮಾಡ್ಕೋಬಾರ್ದು. ನಾರ್ಮಲಾಗಿ ದಿನೇ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡ್ಕೊಳ್ಳೋಣ ಅಂತ ನಿಧಾನವಾಗಿ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ತುಂಬ ಒಳ್ಳೆಯದು ಆಪಲ್ ಸೈಡರ್ ವಿನಿಗರು, ಮತ್ತು ಚಿಯಾ ಸೀಡ್ಸ್ ವಾಟರ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ವಾಟರ್ ಆಗಿರ್ಬೋದು. ಮೊಸರು ಬಳಸ್ಕೋಬೇಕು ಇನ್ನೂ ನಮ್ಮ ಡಯಟಲ್ಲಿ. ನಿಧಾನವಾಗಿ ಒಂದೊಂದನ್ನೇ ಈ 7 ಡೇಸಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಒಳ್ಳೆ ವೆಯ್ಟ್ ಲಾಸ್ ಅನ್ನೋದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ದೇವ್ರ ದಯೆ, ನನ್ನ ಒಂದು ನಿರಂತರ ಪ್ರಯತ್ನನ ಬಿಡದೀರ ನನ್ನನ್ನು ನಾನು ಇದು ಮಾಡ್ಕೋಬೇಕು, ಮೋಟಿವ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಸೊ ಪಾಪ ನಾನು ಎಷ್ಟು ಸಲ ಇದು ಮಾಡಿದ್ರು ನೀವು ಕೂಡ ನನಗೆ ಅಷ್ಟೇ ಹೋಪ್ ಕೊಡ್ತೀರಾ, ಅಷ್ಟೇ ಹೆಲ್ಪ್ ಮಾಡ್ತೀರಾ. ಸೊ ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅನ್ನೋ ಹೋಪೇ ನನಗೂ ಇದೆ ಸ್ನೇಹಿತರೆ. ನೋಡೋಣ ಹೇಗಾಗುತ್ತೆ ಏನು ಅಂತಂದ್ಬಿಟ್ಟು. ನಿನ್ನೆ ಅಂತೂ ಒಬ್ಬರು ಹೋಗಿ ಸಾಯಿ ಎಲ್ಲಾದರೂ ಅನ್ನೋ ಥರ ಬೈದ್ಬಿಟ್ಟಿದ್ರಿ. ನನಗೆ ಒಂದು ಸಲ ನನ್ನ ಮೇಲೆ ಬೇಜಾರಾಯಿತು, ಈ ಥರ ಎಲ್ಲ ಅನ್ನಿಸ್ಕೋಬಾರ್ದು ಅಂತ. ಬಟ್ ಏನು ಮಾಡೋದು, ಸಮ್ಟೈಮ್ಸ್ ಈ ಥರ ಆಗುತ್ತೆ. ಬ್ಯಾಡ್ ಕಮೆಂಟ್ಸೇ ನಮಗೆ ಯಾವಾಗಲೂ ಹೇಳ್ತೀನಲ್ವ, ಮೋಟಿವೇಟ್ ಆಗಬೇಕು, ಸಣ್ಣ ಆಗಲೇಬೇಕು ಅಂತ. ಒನ್ಸ್ ನಾನು ಈ 70 ದಾಟಿಬಿಟ್ರೆ 69 ನೋಡಿದ್ರೆ ನನಗೆ ಒಂದು ಸೂಪರ್ ಮೋಟಿವ್ ಆಗಿರುತ್ತೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 2 ವೀಕ್ಸ್ ಆರ್ 3 ವೀಕ್ಸ್ ಒಳಗಡೆ 69 ಅನ್ನೋದನ್ನು ನೋಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಮಾಡ್ತೀನಿ. ನೋಡೋಣ, ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ, ಖಂಡಿತವಾಗ್ಲೂ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಾಳೆ Day 2 ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.